ನಮ್ಮ ಮನೆ ಮೇಲ್ಗಡೆ ಮನೆ UPS ಏನಾಗೈತೋ ಗೊತ್ತಿಲ್ಲ ಗುರು. ನನ್ನ ಮಗನ್ ಕೈ ಕೊಡ್ತಾನೆ ಐತೆ. ಏನಪ್ಪ ನಮ್ಮ ಮನೇಲಿ ಏನಾದ್ರು ಪ್ರಾಬ್ಲಮ್ ಬರ್ತಾನೆ ಐತೆ ನೋಡಿ. ಫಸ್ಟು ಮಿಕ್ಸಿ ಏನೋ ಕೆಟ್ಟೋಯ್ತು, ಆಮೇಲೆ CCTV ಕೆಟ್ಟೋಯ್ತು, ಆಮೇಲೆ ನಮ್ಮ ಮನೆ ಮೋಟ್ರೇ ಕೆಟ್ಟೋಯ್ತು, ಇವಾಗ ನಮ್ಮ ಮನೆ ಮೇಲ್ಗಡೆ ಮನೆ ಇರೋ UPS ಕೆಟ್ಟೋಗ್ತಾ ಇತ್ತು. ಸೊ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಈಗ ನಾವು ರೈಡಿಗೆ ಹೋಗೋಣ. ನಮೋ ನಮಃ. ಹಿಂಗೆ ಹೋಗಿ ಸಂಜೆ ಹಂಗೆ ರಿಟರ್ನ್ ಬರೋದು ಬೇಜಾರಾಗ್ತಿತ್ತು. ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತ ಏನು ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಮತ್ತು ಸುಶಿ ಹಂಗೆ ಶೋಲ್ಡ್ರ್ ಹತ್ಕೊಂಡು ಹತ್ತವ. ನೀನು ಹತ್ತದ ಮೋಡ ಆಗೈತೆ, ಮಳೆ ಸಿಕ್ಕರೂ ಸಿಗ್ಬೋದು. ಡ್ಯುಕಾಟಿ ಗೈಸ್, ಈಗ ನಾನು ಮುಂದೆ ಬೆಂಗಳೂರು ಅವರು ಕಪಲ್ಸ್ ಈಗ ಅವ್ರು ಆ್ಯಕ್ಚುಲಿ ಬೇಲೂರಿಗೆ ಹೋಗ್ತಿದ್ದಾರಂತೆ. ನಾವು ಹಂಗೆ ಮಾತಾಡ್ಸಿದ್ವಿ. ಹಾಂ, ಆಮೇಲೆ ಮತ್ತೆ ರಿಟರ್ನಾ? ಅದೇ ಬೇಲೂರು ದೇವಸ್ಥಾನಕ್ಕಂತೆ. ಬನ್ನಿ, ನಾವು ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಇನ್ನೂ ಡಿಸೈಡೇ ಮಾಡಿಲ್ಲ. ಪ್ರತಿ ಸಲ ಹಿಂಗೆ ನಮ್ಮದು ಗೋಳು, ಹೋಗ್ತಿರ್ಬೇಕಾದ್ರೆ ಡಿಸೈಡ್ ಆಗೋದು. ಹ್ಞೂ, ಅಲ್ಲಿ ಎನಿ ಟೈಮ್ ತೆಗ್ದಿರುತ್ತೆ. ವರ್ನಾಡಿಗೆ ಹೋಗ್ಬೇಕಂದ್ರೆ ಈ ಕಡೆ ಚಿಕ್ಕಮಂಗ್ಳೂರು ರೂಟು. ಸುಮ್ಮನೆ ಕೊಡ್ಗ್ಯಾರ ಸೈಡ್ ಹೋಗೋಣ. ಕೊಡ್ಗೇರ ಅದೇ ಬೇಲೂರು ಮೇಲೆ ಹೋಗ್ಬೇಕು. ಹೋಗೋಣ ಅತ್ಲಾಗಿ. ಅಲ್ಲಿ ನೀರು ದೋಸೆನ ಸಿಗುತ್ತೆ. ಹೌದು, ತಿನ್ಕೊ ಬರೋಣ. ಚಿಕನ್ನು. ಅಯ್ಯೋ ಚಿಕನ್, ಶನಿವಾರ ಚಿಕನ್ ತಿನ್ನಲ್ಲ ಬಿಡು. ಅಲ್ಲಿ ಕಾಯಿ ಚಟ್ನಿ ಜೊತೆ ತಿಂತೀನಿ. ಇನ್ನೇನು ಮಾಡ್ತೀಯ. ಇವಾಗ ಕೊಡ್ಗ್ಯಾರ ಸೈಡಿಗೆ ಹೋಗ್ತಿದ್ದೀವಿ ಗಾಯ್ಸ್. ಅಲ್ಲಿ ಆ್ಯಕ್ಚುಲಿ ಕೊಡ್ಗ್ಯಾರದಲ್ಲಿ ನೀರು ದೋಸೆ ಫೇಮಸ್ಸು. ನೀರು ದೋಸೆಗೆ ಚಿಕನ್ ಸಾಂಬಾರು. ಈ ರೋಡ್ ಬೇಜಾರು ಗಾಯ್ಸ್. ಈ ಬೇಲೂರು ರೂಟ್ ಇದೆಯಲ್ಲ, ಬೇಜಾರು. ಫುಲ್ಲು ಪ್ಯಾಚು ಗುಂಡಿ ಎಲ್ಲ ಐತಿ ಇಲ್ಲಿ. ಹಾಗೆ ರೋಡು ಮತ್ತು ಸಣ್ಣ ನೋಡಿ ಮಾಡಿ ಓವರ್ಟೇಕ್ ಮಾಡಬೇಕು. ಬರ್ತಿರ್ಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು, ಯಾಕೆ ಇವಾಗ ಸ್ವಲ್ಪ ಮೋಡ ಥರ ಆಗಿದೆ. ಮಳೆ ಏನಾದ್ರು ಸಿಕ್ಬಿಟ್ರೆ ಬೇಗ ಸೈಡಿಗೆ ಗಾಡಿ ಹಾಕೊಂಡು ಬೇಗ ರೈನ್ ಗೇರ್ಸ್ ಹಾಕೊಳ್ಳೋಣ. ಆಲ್ರೆಡಿ ಪ್ಯಾಂಟ್ ಮನೆಯಿಂದ ಹೊರಡ್ಬೇಕಿರೇನೆ ಹಾಕೊಂಡೆ, ರೈನ್ ಜಾಕೆಟ್ ಏನೂ ಹಾಕೊಂಡಿಲ್ಲ. ಗೈಸ್, ಆದರೂ ಅಲ್ಲಿ ಟ್ರಾಫಿಕಲ್ಲಿ ಇಬ್ಬರು ಗಂಡೆ ಹೆಂಡ್ತಿರಿಬ್ರು ಸಿಕ್ಕಿದ್ರಲ್ಲ, ಪಾರ್ಟ್ನರ್ಸ್, ಕಪಲ್ಸು. ಅವ್ರು ಈಗ ನಮ್ಮ ಮುಂದೆನೇ ಹೋಗ್ತವ್ರೀಗ. ಆದರೂ ಹಿಂಗೆ ಮದುವೆ ಆದಮೇಲೆ ಹಿಂಗೆ ಕಪಲ್ಸ್ಗಳು ಹಿಂಗೆ ರೈಡ್ ಹೋಗ್ತಾರಲ್ಲ, ಏನು ಕ್ರೇಜಿ ನೋಡಿ. ಸೂಪರ್ ಮಾತ್ರ. ಸುಶಿ ನೋಡು, ಮದುವೆ ಆದಮೇಲೆ ಈ ಥರ ಹುಡುಗಿ ಸಿಕ್ಕರು ಓಕೆ, ಈ ಥರ ಸಿಕ್ಕರು ನೋಡಪ್ಪ, ಒಳ್ಳೆ ಲೈಫು. ಬೇಲೂರಿಗೆ ಎಂಟ್ರಿ ಆಗಾಯಿತು. ಇವಾಗ ಬೇಲೂರಿಂದ ಇಲ್ಲಿ ಲೆಫ್ಟಿಗೆ ಹೋಗಬೇಕು. ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಮಳೆ 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 ಶುರು ಆಯಿತು ಗಾಯ್ಸ್. ಮಳೆ But there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. So ರೈನ್ ಕವರ್ ಎಲ್ಲ ಹಾಕೊಂಡಾಯ್ತು ಗಾಯ್ಸ್. 35 ಕಿಲೋಮೀಟರ್ ಐತೆ. ಗೈಸ್, ಆ್ಯಕ್ಚುಲಿ ಇವಾಗ ಪ್ಲ್ಯಾನ್ ಚೇಂಜು. ಏನು ಅಂದರೆ ಡೈರೆಕ್ಟ್ ಈಗ ವರ್ನಾಡ್ಗೆ ಹೋಗೋಣ ಅಂತ ಪ್ಲ್ಯಾನ್. ಈಗ ಕೊಡ್ಗ್ಯಾರ ಇದ್ದಿದ್ದ ಪ್ಲ್ಯಾನು, ಈಗ ಡೈರೆಕ್ಟ್ ಈಗ ವರ್ನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆಯಲ್ಲ, ನಾನು ಈಗ ಮ್ಯಾಪ್ ಹಾಕೊಂಡಿದ್ದೀನಿ. ಸೊ ಅಲ್ಲಿಗೆ ರೀಚ್ ಆಗೋದೇ ಎಷ್ಟು, ಒಂದು 4:45 ಎಷ್ಟೋ ತೋರಿಸ್ತೈತೆ. ಜೊತೆಗೆ ಫ್ಯೂಲ್ ಬೇರೆ ಹಾಕ್ಸ್ಬೇಕು. ಏನಂದರೆ ಟೆಂಪಲ್ ಓಪನ್ ಇರಬೇಕು ಗುರು, ಅದು ಮೇಯ್ನು. ಕ್ಲೀನಾಗಿ ದೇವರಿಂದ ದರ್ಶನ ಮಾಡ್ಕೊಂಡು ಅಲ್ಲಿ ಇದ್ದು ಊಟ ಮಾಡ್ಕೊಂಡು ಹೊರಡಬೇಕು. ಸೊ ಆ ಥರ ಇದ್ದರೆ ಖುಷಿ ಆಗುತ್ತೆ. ನೋಡಿ ಇಲ್ಲಿ ಬೈಕರ್ಸ್ ಸುಶಿ ಎಲ್ಲರೂ ಕಪಲ್ಸ್ ಕಣ. ನಜ್ಜಿ ನಾನೇ ನೀನು ಒಳ್ಳೆ ಇಬ್ಬರು ಹುಡುಗರೇ ಬಂದಿರೋದು. ಸುಶಿ ಇಳಿ ಬ್ಯಾಗಲ್ಲಿ ಐಫೋನ್ ತಗೋ, ಸ್ಕ್ಯಾನ್ ಮಾಡ್ತೀನಿ. ನಿಧಾನ 666 ಹಾಕಿ. ಗನ್ ಬಿಡಬೇಡಿ ಗೈಸ್. ಫ್ಯೂಲ್ ಹಾಕ್ಸ್ಕೊಂಡಾಯ್ತು. ಹಾಂ, ಇಲ್ಲ ಬೇಡ, ಅದು ವಾಟರ್ ಪ್ರೂಫ್ ಅಲ್ಲ. ಓ ಸುಶಿ, ಏನು ಕಾಣ್ತಾ ಇತ್ತಲ್ಲ ಈ ಸೀನ್ರಿ, ಇದೆಲ್ಲ ಸಕ್ಕದಾಗಿ ಕಾಣ್ತಾ ಇತ್ತು ಇದೆಲ್ಲ. ನೋಡಿ ಇಲ್ಲೂ ಅಷ್ಟೇ. ಅಬ್ಬಾ
ಚಿಂದಿ ಕಾಣ್ತಾ ಇದ್ಲು, ಫುಲ್ ಫಾಗು ಗುರು. ನಿಜ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇತ್ತಲ್ವ ನಂಗಂತೂ ಗೊತ್ತಿಲ್ಲ, ಬಟ್ ನಮ್ಮ ಕಣ್ಣಾರೆ ನಾವು ನೋಡ್ತೀವಲ್ಲ ಆ ಫೀಲೇ ಬೇರೆ ಮಾತ್ರ. ನೋಡಿ ಇಲ್ಲಿ ಫುಲ್ಲು ಮೋಡ ನೋಡಿ ಇಲ್ಲೆಲ್ಲ. ಅದರಲ್ಲೂ ನಂಗೆ ಖುಷಿ ಏನು ಗೊತ್ತಾ, ಬೈಕಲ್ಲಿ ಬರ್ತಿದ್ದೀನಲ್ಲ, ಸೊ ಅದು ನಂಗೆ ಇನ್ನೂ ಎಕ್ಸೈಟು. ಅದೇ ಕಾರಲ್ಲಿ ಬರ್ತಿರ್ಬೇಕಾದ್ರೆ ನಂಗೆ ಏನು ಫೀಲ್ ಅಷ್ಟು ಬರೋದೇ ಇಲ್ಲ. ಟಿ ಎಸ್ಟೇಟ್ ಹಾ ಹೆಂಗೆ ಕಾಣ್ತೈತೆ. ಅಯ್ಯೋ ಸೇಮ್ ಮಿನಿ ಕೇರಳ. ಯಾವುದದು ವೈನಾಡು, ಮುನ್ನಾರ್ ಸಾರಿ. ಓ ಹಾಯ್ ಮಾಡಿದ್ರು ಅವರು. ಗೈಸ್ ರೋಡ್ ಚೆನ್ನಾಗಿಲ್ಲ ಮಾತ್ರ. ಎಷ್ಟು ಒಂದು 40 ಕಿಲೋಮೀಟ್ರ್ ಹಿಂದೆ, ಅಂದರೆ ಇದು ಯಾವುದಿದು ಕರೆಕ್ಟಾಗಿ ಹೊರನಾಡು 40 ಕಿಲೋಮೀಟ್ರ್ ಹಿಂದೆಯಿಂದ ರೋಡ್ ಸರಿ ಇಲ್ಲ ಅಂದ್ಕೊಳ್ಳಿ. ಫುಲ್ಲು ಗುಂಡಿ ಪ್ಯಾಚು. ಬಟ್ ವೆದರ್ ಎಲ್ಲ ಸೂಪರ್ ಅಂದ್ಕೊಳ್ಳಿ. ಗೈಸ್ ಆ್ಯಕ್ಚುಲಿ ಇವಾಗ ನನ್ನ ಮುಂದೆ ಈಗ 2 ಬೈಕ್ ಹೋಗ್ತಿದೆ. ಒಂದು ಇಂಟರ್ಸೆಪ್ಟರು, ಮುಂದೆ ಇರೋದು ಆಯಾಬುಜಾಗರು. ಈ ರೋಡಲ್ಲಿ ಇಷ್ಟು ಕರ್ವಲ್ಲಿ ಎಷ್ಟು ಕರ್ವ್ ಇದೆ ಅಂದರೆ, ಇಷ್ಟರಲ್ಲಿ ಆಯಾಬುಜಾ ತಂದವ್ರೆ ಅಂದರೆ ಗ್ರೇಟು ಮಾತ್ರ. ನೋಡಿ ಇಲ್ಲಿ ಆಯಾಬುಜ. ಈ ರೋಡಲ್ಲಿ ಆಯಾಬುಜ ತಂದಿದ್ದೀರ ಅಂದ್ರೆ ಗ್ರೇಟು. ಯಾವೂರು? ಸೂಪರು ಗೈಸ್, ಕ್ರೇಜಿ. ನೋ ಬಾಬಾ ನಿಲ್ಸಿದ್ರು. ಏ ಬ್ರೋ ನಿಜ ಗ್ರೇಟು. ನಿಮಗೆ ಹಿಂಸೆ ಆಗ್ಲಿಲ್ವಾ? ಇಲ್ಲ. ಹಾಸನ್. ಹಾಂ ಡೈಲಿ ವ್ಲಾಗ್ಸ್. ರೈಡ್ ಮಾಡ್ಬೇಕಿದ್ರೆ ನಮಗೆ ಸ್ವಲ್ಪ ಅನ್ಕಂಫರ್ಟ್ ಆಗಲ್ವಾ, ಅಂದರೆ ಇಂಥ ರೋಟಲ್ಲೆಲ್ಲ? ಇಂಥ ರೋಟ ಎಂಜಾಯ್ ಮಾಡೋದು ಜಾಸ್ತಿ. ಹೌದಾ? ಗೈಸ್ ಇವರು ಆ್ಯಕ್ಚುಲಿ ಸೂಸು ಮಾಡೋಕ್ಕಂತ ನಿಲ್ಸಿದ್ರು. ಅದೇ ಟೈಮ್ಗೆ ನಾವು ನಿಲ್ಸಿದ್ವು. ಯಾ ಸುಶಿ, ನಮ್ಮ ಮನೆಯಿಂದ ಹೊರಟಿದ್ದು ಎಷ್ಟೊತ್ತಿಗೆ ಹೇಳು? 1:15 ಅಥವಾ 1:20? 1:15 ಅನ್ಕ. ಸೀದಾ ಮಾತ್ರ ರೋಡ್ ಮಾತ್ರ ಉಟ್ಟು ಕಚಡ ಮಾತ್ರ. ಆ 40-50 ಕಿಲೋಮೀಟ್ರ್ ಹಿಂದೆಯಿಂದ ರೋಡ್ ಫುಲ್ಲು ಕಚಡ. ಯಸ್ ಬೇಬೇ, ಕರೆಕ್ಟಾಗಿ 4:15 ಮನೆಯಿಂದ ಹೊರಟಿದ್ದು. ಕರೆಕ್ಟಾಗಿ 4:15. ಇವಾಗಲೂ ಟೈಮು ಅಲ್ಲ, ಮನೆಯಿಂದ ಹೊರಟಿದ್ದು 1:15. ಮನೆಯಿಂದ ಹೊರಟಿದ್ದು 1:15, ಇವಾಗ ಬಂದಿದ್ದು 4:15. ಗೈಸ್ ಆ್ಯಕ್ಚುಲಿ ಕರೆಕ್ಟಾಗಿ ಬೈಕನ್ನ ಅಲ್ಲಿ ನಿಲ್ಸಿದ್ದೆ, ಬಟ್ ಈಗ ಇಲ್ಲಿ ನಿಲ್ಸಿದ್ದೀನಿ ನೋಡಿ. ಇಲ್ಲಿ ಲೋಕಲ್ಸ್ವರಿಗೆ ಮಾತ್ರ ಇಲ್ಲಿ ಏನೋ ಭಟ್ರದ್ದೇನೋ ಜಾಗ ಅಂತೆ, ಈ ಅಡುಗೆ ಮಾಡ್ತಾರಲ್ಲ ಅವ್ರ ಭಟ್ರದಂತೆ. ಸೊ ಇವತ್ತು ಇವ್ರೇನೋ ರಜಾ ಹಾಕಿದ್ರಂತೆ. ಬಾಬಾ ಹೊರಡೋಣ. ಲೈಟಾಗಿ ಈಗ ಮಳೆ ಬೇರೆ ಈಗ ಉದುರ್ತಿದೆ. ನಮ್ಮ ಸುಶಿಗೆ ಬೇರೆ ಫುಲ್ಲು ಅರ್ಜೆಂಟ್ ಬೇರೆ ಆಗಿದೆಯಂತೆ. ಈ ರೈಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ರೈಡು ಇನ್ನೊಂದೇ ಇಲ್ಲೇ ಇತ್ತು ಟಾಯ್ಲೆಟ್ಟು. ದಬಾಯಿಸಿ ಗೈಸ್, ನಾನು ಬೇರೆ ಶೂಸ್ ಬೇರೆ ಹಾಕೊಂಡು ಬಂದಿದ್ದೆ. ಏನಾದ್ರು ರೈಡಿಂಗ್ ಬೂಟ್ಸ್ ಏನೋ ತಂದಿದ್ದಿದ್ರೆ ದಿನ ಹಿಂಸೆ ಆಗೋದು. ಕಾಲು ತೊಳೆಯುವ ಸ್ಥಳ. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬರ್ತಿರೋದು. ಆ್ಯಕ್ಚುಲಿ ಇಲ್ಲಿಗೆ ಸುಮಾರು ದಿವಸದಿಂದ ಅನ್ಕೋತಾ ಇದ್ದೆ, ಒಟ್ನಲ್ಲಿ ಇಲ್ಲಿಗೆ ಬರಬೇಕು ಅಂತ. ಬಟ್ ಈ ಥರ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಗೈಸ್ ಇಲ್ಲಿ ವಿಡಿಯೋ ಏನೋ ಮಾಡೋಂಗಿಲ್ಲ, ಸೊ ಅದಕ್ಕೆ ಜಾಸ್ತಿ ಇಲ್ಲಿ ಒಳಗಡೆ ಇಲ್ಲಿ ವಿಡಿಯೋನೂ ಮಾಡ್ತಿಲ್ಲ. ಜೊತೆಗೆ ಟೀ ಶರ್ಟ್ ಎಲ್ಲ ತೆಗಿಬೇಕು. ಸರಿ, ಆಮೇಲೆ ಸಿಗ್ತೀನಿ. ಗೈಸ್ ನಮ್ಮ ಖುಷಿ ನೋಡಿ, ಇಲ್ಲಿ ಫುಲ್ ಒಂದು ಮಾರು ಹೂವನೇ ತಗೊಂಡವನತ್ತ. ಸಣ್ಣ ಹೂವು ತಗೊಳದ್ ಬಿಟ್ಟು ಫುಲ್ ಒಂದು ಮಾರೇ ತಗೊಂಡವನ. ನಮ್ಮನೆ ವಾರ ಶನಿವಾರ ನಮ್ಮನೆ ವಾರ. ಅದಕ್ಕೆ ಅಂತೀಯ? ಅಲ್ಲೋ ನಾವು ಹೋಗೋಷ್ಟೊತ್ತಿಗೆ ಭಾನುವಾರನೇ ಆಗಿರುತ್ತೆ ಕಣ್ಲಾ. ಇಲ್ಲ,
ಗೈಸ್ ದರ್ಶನನೂ ಆಯ್ತು ಗೈಸ್. ಇವಾಗ ಹೊಟ್ಟೆ ಬೇರೆ ಹಸಿದಿದೆ. ಈಗ ಫಸ್ಟ್ ಎಲ್ಲಾದ್ರೂ ಈಗ ಊಟಕ್ಕೆ ಹೋಗ್ಬೇಕು. ಅದು ಇಲ್ಲೇ ಊಟ ಇದೆ ಅನ್ಸುತ್ತೆ. 7:30 ಅಂತ ಊಟ. ಎಂತ ಮಾಡೋದು? 7:30 ಕಾಯುವ. ನಾವು ಕಾಯ್ದ್ರು ಹೊಟ್ಟೆ ಕಾಯಲ್ಲ. ಹಾಗೆ ಹೇಳುವೆಯಾ? ಊಟ ಯಾವ ಊರು? ಹಾಸನ. ನಮ್ದು ಹಾಸನಲ್ಲಿ ಯಾವ ಏರಿಯಾ? ನೀನು ನೋಡಿಲ್ವಾ? ಏನ್ ಮಾಡೋಣ ಗೊತ್ತಾ? ಹೊರಡೋಣ ಗೈಸ್. 7:30 ಊಟ. ಬೇಡ ಹತ್ತಿನಲ್ ಬೇಡ ಗೈಸ್. ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತೈತೆ. ಲೈಟ್ ಡ್ರಿಸ್ಲಿಂಗ್ ಬೇರೆ ಆಗ್ತೈತೆ. ಸೂಪರ್ ಆಗೈತೆ ವೆದರ್. ಮುಗಿಲ ಏಗಲ ಮೇಲೆ ಕರಗಿದೆ. ಆ ಫಿಲಮಲ್ಲಿ ನಾನು ಅವನೀಶು ನೀನು, ನಾನು ಗಣಿ ಅವನೀಶು ದೂತ್ ಪಡೆದಿಗಂತೂ ನೀನು ರಾಜೇಶ್ ಕೃಷ್ಣನು. ನೀನ್ ನೋಡು ಎಂತ ಚೆನ್ನಾಗಿ ಹಾಸ್ಕತ್ತೀಯ. ಇನ್ನೇನು 3 ಜನದಲ್ಲಿ ನಾನು ಸ್ವಲ್ಪ ಕುಳ್ಳತಾನೆ ಇರೋದು. ಅರೆ ಗಣೇಶ್ ಕಲ್ಲಾರು ಅವನೇ. ದೇವರಿಂದ ದರ್ಶನ ಮಾಡಿದ್ವಲ್ಲ ಅದು. ಬಟ್ ಒಂದ್ ಬೇಜಾರು ಏನು ಅಂದ್ರೆ ಇಲ್ಲಿ ಊಟ ಮಾಡಕ್ಕೆ ಆಗ್ತಿಲ್ವಲ್ಲ, ಅಂದ್ರೆ ಆ ಟೈಮ್ ಆಗ್ತಿಲ್ವಲ್ಲ. ಸೊ ಅದಕ್ಕೆ ಟೈಮ್ ಈಗ ಎಷ್ಟಾಗೈತೆ? ಈಗ 5 ಗಂಟೆ ಆಗೈತೆ ಕರೆಕ್ಟಾಗಿ. ಟೈಮು 5 ಗಂಟೆ. 7:30 ಸ್ಟಾರ್ಟ್. 7 ಗಂಟೆಯಿಂದಾನೇ ಸ್ಟಾರ್ಟ್ ಅಂತೆ. ಬಟ್ 2 hours ವೇಟ್ ಮಾಡಕ್ ಆಗಲ್ಲ. ಬೇಗ ಇಲ್ಲಿಂದ ಈಗ ಹೊರಟ್ರೆ ಒಂದು 10 ಗಂಟೆಗೆ ಮನೇಲಿ ಇರ್ತೀವಿ. ಈಗ ಈ ಊಟ ಅನ್ನೋದು ಏನಿದೆ? ಊಟ ಇಲ್ಲ. ಹೌದಾ? ಟೆಂಪಲ್ ಇದೆ. 3 ಚಪಾತಿ. ನಿಂಗೆ 3 ಪರೋಟನಾ? 2 ಪರೋಟ 3 ಚಪಾತಿ. ಇದಕ್ಕೆ ದಾಲ್ ಯಾವ್ದಂದ್ರೆ? ದಾಲ್ ಫ್ರೈ, ದಾಲ್ ತಡ್ಕ, ಪನ್ನೀರ್ ಬಟರ್ ಮಸಾಲೆ ಇದೆ. 1 ಪನ್ನೀರ್ ಬಟರ್ ಮಸಾಲೆ, 3 ಚಪಾತಿ, 2 ಪರೋಟ. On a lake, I'm tired of feeling all FOMO, babe. I don't even care if we stay home. Put our to-do list on ice. We crank the AC to 79 and make a little island right here. ಗೈಸ್ ಈಗ ತಾನೇ ಊಟ ಎಲ್ಲ ಆಯಿತು. ಈಗ ಮತ್ತೆ ಈಗ ಫುಲ್ಲು ರೈನ್ ಗೇರ್ಸ್ ಎಲ್ಲ ಹಾಕೊಂಡು ಇಲ್ಲೇ ನಿಂತ್ಕೊಂಡು ಈಗ ಬೇಗ ಈಗ ಹೊರಡೋಣ ಗೈಸ್. ನೋಡಿ ಇಲ್ಲಿ ಅಲ್ಲಿ ಫುಲ್ಲು ಮೋಡೆಲ್ಲ ಎಷ್ಟು ಕವರ್ ಆಗೈತೆ ಅಂದರೆ ಚೆನ್ನಾಗಿ ಫುಲ್ಲು ಇದಾಗೈತೆ. ಟೈಮ್ ಬಂದೀಗ ಒಂದು ಎಷ್ಟು 6 ಗಂಟೆನಾ? 6 ಗಂಟೆ ಆಗೈತೆ ಬಿಡು. ಮತ್ತೆ ಆಗ್ತಾಗೈತಿ ಅತ್ಲೆ ಹೊರಡೋಣ. If we need a drink, I'll be the bartender. I got a 5th of Patron and a blender, baby. ಗೈಸ್ ಮನೆಗೆ ಬಂದಾಯಿತು ಗೈಸ್. ಎಷ್ಟು ಮನೆಗೆ ಬಂದಾಗ ಟೈಮು ಎಷ್ಟಾಗಿತ್ತಮ್ಮ? 9:30ನಾ? ಇಲ್ಲ 9 ಗಂಟೆ ಕರೆಕ್ಟಾಗಿ 9 ಗಂಟೆ ಹಂಗೆ ಮನೆಗೆ ಇದ್ವು ಗೈಸ್. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮನೆಗೆ ಬಂದ ತಕ್ಷಣ ಸಖತ್ತು ಸ್ಟ್ರೆಸ್ ಆಗಿತ್ತಾ. ಸೊ ಹೋಗಿ ಆಮೇಲೆ ಮಲಗಿದ್ದೆ. ಸೊ ಆಮೇಲೆ ಮತ್ತೆ ಅಂದರೆ ಇವತ್ತು ಬೆಳಗ್ಗೆ ಎದ್ದು ವ್ಲಾಗೆಲ್ಲ ಎಡಿಟ್ ಎಲ್ಲ ಮಾಡಿ ಈಗ ವ್ಲಾಗ್ ಎಂಡ್ ಮಾಡೋಣ ಅಂತ. ಜೊತೆಗೆ ಆ್ಯಕ್ಚುಲಿ ನಾವು ಅಮ್ಮಂಗೆ ಅನ್ಸ್ಬೋದು ಏನು ನನ್ನ ಮಗ ಒಬ್ಬನೇ ತಿರ್ಗಾಡಕ್ಕೆ ಹೋಗ್ತಾನಲ್ಲ ಅಂತ. ಸೊ ಅದಕ್ಕೆ ಗೈಸ್ ನಾವು ಅಮ್ಮನ್ನ ಮಂಡೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋಗೋ ಅಂತ ಪ್ಲ್ಯಾನು. ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ. ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.